ಈ ವಾರ್ತೆಯ ಪ್ರಾಯೋಜಕರು ಫರ್ನಿಚರ್ ಎಕ್ಸ್ಪೋ, ಅಂಬೇಡ್ಕರ್ ಭವನ, ಯಲ್ಲಾಪುರ ರೋಡ್, ಸಿರ್ಸಿ. ಒಮ್ಮೆ ಸಂಪರ್ಕಿಸಿ, ನಿಮಗಿಷ್ಟವಾದ ಫರ್ನಿಚರ್ಗಳನ್ನು ಮನೆಗೆ ಕೊಂಡೊಯ್ಯಿರಿ. ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಮಾನವೀಯ ಸಹಾಯ ಹಸ್ತ ಬೇಕಿದೆ, ಧರ್ಮಗುರು ಲೋಪಿಸ್. ಅಡಿಕೆ ಕೊಳೆ ವರದಿ ಸರಿಯಾಗಿ ನೀಡಲು ಅಧಿಕಾರಿಗಳಿಗೆ ಸ್ಪೀಕರ್ ಕಟ್ಟಪ್ಪಣೆ. ಸಿರಿಸಿಯ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆ. ಮಳೆಯಾಟ ಹಾಗೂ ಮಕ್ಕಳಾಟದ ನಡುವೆ ಯಶಸ್ವಿಗೊಂಡ ಮಕ್ಕಳ ಕ್ರೀಡಾಕೂಟ. ಹಬ್ಬುವಾಡದಲ್ಲಿ 5 ದಿನಗಳ ಕಾಲ ನಡೆಯಲಿರುವ ಕೃಷ್ಣಾಷ್ಟಮಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಕೂಡಿ ತಿಂದರೆ ಪರಮ ಸುಖ ಎಂಬ ಸಂದೇಶ ಸಾರುತ್ತಿರುವ ಬಡಜೋಗಮ್ಮಂದಿರು. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅನುಕಂಪದ ಅಗತ್ಯವಿಲ್ಲ, ಅವರಿಗೆ ಮಾನವೀಯತೆಯ ಸಹಾಯ ಹಸ್ತ ಚಾಚಬೇಕಿದೆ ಎಂದು ಧರ್ಮಗುರು ಲಿನೋ ಲೋಪಿಸ್ ತಿಳಿಸಿದ್ದಾರೆ. ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೊಸೈಟಿಯಿಂದ 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವದ ಅಂಗವಾಗಿ ಸಿರಿಸಿಯ ಮರಾಠಿ ಕೊಪ್ಪದಲ್ಲಿರುವ ಅಜಿತ ಮನೋಚೇತನ ಶಾಲೆಯ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಸೊಲ್ಲಾಪುರ ಚಾದರವನ್ನು ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂತ ಡಾನ್ ಬಾಸ್ಕೋ ಚರ್ಚಿನ ಧರ್ಮಗುರುಗಳಾದ ಲಿನೋ ಲೂಪಿಸ್ ಅವರು, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಮಾಜದಿಂದ ಅನುಕಂಪ ಬೇಡ, ಅವರಿಗೆ ಮಾನವೀಯತೆಯ ಜೊತೆಗೆ ಸಹಾಯ ಹಸ್ತದ ಅಗತ್ಯವಿದೆ. ಇಂತಹ ಮಕ್ಕಳ ಸೇವೆ ಮಾಡುತ್ತಿರುವ ಈ ಶಾಲೆಯ ಶಿಕ್ಷಕರು ನಿಜಕ್ಕೂ ಅಭಿನಂದನಾರ್ಹರು ಎಂದರು. ಅಜಿತ ಮನೋಚೇತನ ಟ್ರಸ್ಟ್ನ ಅಧ್ಯಕ್ಷ ಸುಧೀರ್ ಭಟ್ ಮಾತನಾಡಿ, ನಮ್ಮ ಶಾಲೆಗೆ ಬರುವ ಮಕ್ಕಳ ಭವಿಷ್ಯ ರೂಪಿಸಲು ನಾವು ಮತ್ತು ನಮ್ಮ ಶಿಕ್ಷಕರು ಸಂಸ್ಥೆ ಸದಾ ಸಿದ್ಧವಿದೆ ಎಂದರು. ವೇದಿಕೆಯಲ್ಲಿ ಶಾಲೆಯ ಮುಖ್ಯ ಅಧ್ಯಾಪಕಿ ನರ್ಮದಾ ಹೆಗಡೆ, ಕಾರವಾರದ ಸೈಂಟ್ ಮಿಲಾಗ್ರಿಸ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾದ ಜಾರ್ಜ್ ಫರ್ನಾಂಡಿಸ್, ನಿರ್ದೇಶಕಿ ಅನೆಸ್ಟಿನ್ ಫರ್ನಾಂಡಿಸ್, ಸಿರ್ಸಿ ಶಾಖೆಯ ವ್ಯವಸ್ಥಾಪಕಿ ತೇಜಸ್ವಿನಿ ನಾಯ್ಕ್ ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. And I appreciate all of those who take care of you, who work for you. God bless them and God bless all of you. I believe and I have come to light up your lives. So ನಮ್ಮ ಸಂಸ್ಥೆಗೆ ದೇವರು ಕೃಪಾಶೀರ್ವಾದವನ್ನು ನೀಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರೂ ನಮಗೆ ನಮ್ಮ ಮಕ್ಕಳಿಗೆ ಕೆಲವೊಂದು ಬಟ್ಟೆ ಬರೆಗಳನ್ನು ಕೊಡ್ತಾ ಇದ್ದಾರೆ. ಅವರು ಸುಮಾರು ವರ್ಷದಿಂದ ನಮ್ಮಲ್ಲಿ ಬಂದು, ಮೊನ್ನೆ ಸ್ವಾತಂತ್ರ್ಯೋತ್ಸವ ದಿನ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅವರು ಬಂದು ಇಂಥ ಮಕ್ಕಳಿಗೆ ಮಾನವೀಯ ನೆಲೆ ಬೇಕು, ಮಾನವೀಯತೆಯನ್ನು ನಾವು ತೋರಿಸಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಸರಿಯಾಗಿ ನೀವು ಬಂದು ಇಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮಗೆ ನಮ್ಮ ಶಾಲಾ ಹಾಗೂ ಅಜಿತ್ ಮೂರ್ತಿತನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. 25 ವರ್ಷಗಳನ್ನು ನಡೆದುಕೊಂಡು ಬರ್ತಾ ಇದೆ. ಇಲ್ಲಿ ಮಕ್ಕಳಿಗೆ ನಮ್ಮಲ್ಲಿ ಒಟ್ಟು 52 ಮಕ್ಕಳಿದ್ದಾರೆ. ಸ್ವಲ್ಪ ಜಾಗ ಕೊಡಿ. ಅಡಿಕೆ ಕೊಳೆ ರೋಗದ ವರದಿ ಸರಿಯಾಗಿ ಸರ್ಕಾರಕ್ಕೆ ನೀಡಬೇಕೆಂದು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ.
ವಿಪರೀತ ಮಳೆಯಿಂದ ತಾಲೂಕಿನಾದ್ಯಂತ ಅಡಿಕೆಗೆ ಕೊಳೆರೋಗ ಕಾಣಿಸಿಕೊಂಡಿದ್ದು, ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ನೀಡುವಂತೆ ವಿಧಾನಸಭಾಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಿರಿಯ ತೋಟಗಾರಿಕಾ ಇಲಾಖೆಗೆ ಖಡಕ್ ಸೂಚನೆಯನ್ನು ನೀಡಿದರು. ಅವರು ಸಿದ್ದಾಪುರ ತಾಲೂಕು ಆಡಳಿತ ಸೌಧದಲ್ಲಿ ಪ್ರಕೃತಿ ವಿಕೋಪ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾತನಾಡಿ, ತಾಲೂಕಿನಲ್ಲಿ ಕೊಳೆರೋಗ ಹೆಚ್ಚಿಗಿರುವ ಕುರಿತು ಮಾಹಿತಿ ಇದೆ. ಕೊಳೆರೋಗ ಮತ್ತು ಮಿಳ್ಳೆ ಉದುರುವುದನ್ನು ತಡೆಯಲು ಸೂಕ್ತ ಮಾರ್ಗದರ್ಶನ ನೀಡಿ ಕೊನೆಗೊಳ್ಳರ ಕೊರತೆ ನೀಗಿಸಲು ಸಬ್ಸಿಡಿಯಲ್ಲಿ ದೋಟಿ ಎಷ್ಟು ಬೇಕು ಎನ್ನುವ ಮಾಹಿತಿಯನ್ನು ನೀಡುವಂತೆ ಅವರು ಸೂಚನೆ ನೀಡಿದರು. ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ 2 ಸಾವು ಸಂಭವಿಸಿದೆ. ಹಿಂದೆ ಒಬ್ಬರಿಗೆ ಪರಿಹಾರ ನೀಡಲಾಗಿದೆ. ಇಂದು ಪ್ರಕೃತಿ ವಿಕೋಪದಲ್ಲಿ ಮೃತರಾದ ಬಿಳಿಗಿಯ ಚಿದಂಬರ ಕೆರೆಯಗೌಡ ಅವರ ಪತ್ನಿ ಸುನೀತಾ ಅವರಿಗೆ ಸರ್ಕಾರದಿಂದ ನೀಡಲಾಗುವ ಪರಿಹಾರದ 5 ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಿಸಲಾಗಿದೆ. ಶಾಲೆ, ಅಂಗನವಾಡಿಗಳ ಹತ್ತಿರ ಅಪಾಯದಲ್ಲಿರುವ ಮರಗಳನ್ನು ತೆಗೆಯಲು ಇಲಾಖೆಯ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು. ವಿಳಂಬವಾದರೆ ಗ್ರಾಮಸ್ಥರು, ಎಸ್ಡಿಎಂಸಿಯವರು ಅಂತಹ ಮರಗಳನ್ನು ತೆಗೆಯಿರಿ ಎಂದು ಅವರು ಸೂಚಿಸಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ರಾವ್ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. 25% ಮಳೆ ಜಾಸ್ತಿ ಆಗಿದೆ. 680 ಮಿಲಿಮೀಟರ್ ಮಳೆ ಜಾಸ್ತಿ ಆಗಿದೆ. ಅಂದ್ರೆ ಮಳೆ ಜಾಸ್ತಿ ಆಗಿದೆ. ಇದು ವಾಡಿಕೆ ಆಯ್ತು. ಈ ವಾರ್ಷಿಕತ್ವ ಒಂದು ಇದೆಯಲ್ಲ ಲೆಕ್ಕ, ಅಗತ್ಯ ಸಣ್ಣ ಸಣ್ಣ ಒಂದು ಆಗಿರ್ತದೆ. ಅದು ಅಡ್ಡಿಲ್ಲ. ಈಗ ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾಗೂ 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವದ ಕೊಡುಗೆಯಾಗಿ ಸಿರಿಸಿಯಲ್ಲಿ ರಿಯಾಯಿತಿ ದರದಲ್ಲಿ ಫರ್ನಿಚರ್ ಖರೀದಿ ಮೇಳ. ಇಲ್ಲಿ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಡುವುದರ ಜೊತೆಗೆ ಮನೆಯ ಅಳತೆಯ ಪ್ರಕಾರವಾಗಿ ಸೋಫಾಗಳನ್ನು ಕೂಡ ಮಾಡಿಕೊಡಲಾಗುವುದು. ಫರ್ನಿಚರ್ ಮೇಳದ ಮತ್ತೊಂದು ವಿಶೇಷವೇನೆಂದರೆ, ಇಲ್ಲಿರುವ ಯಾವುದೇ ಫರ್ನಿಚರ್ ಖರೀದಿಸಿದರೂ 40% ರಿಯಾಯಿತಿ ನೀಡಲಾಗುವುದು. ಹಾಗಾದರೆ ಇನ್ನೇಕೆ ತಡ? ಮನೆಯ ಸೌಂದರ್ಯಕ್ಕೆ ಹಾಗೂ ಐಷಾರಾಮಿ ಜೀವನಕ್ಕೆ ಅಗತ್ಯವಾಗಿ ಬೇಕಾಗುವ ಫರ್ನಿಚರ್ಗಾಗಿ ಒಮ್ಮೆ ಸಂಪರ್ಕಿಸಿ. ಫರ್ನಿಚರ್ ಡಿಸ್ಕೌಂಟ್ ಖರೀದಿ ಮೇಳ, ಅಂಬೇಡ್ಕರ್ ಸಭಾಭವನ, ಯಲ್ಲಾಪುರ ರಸ್ತೆ, ಸಿರ್ಸಿ. ಮೊಬೈಲ್ ನಂಬರ್ 9731589012. ಸಿರಿಸಿಯ ಇತಿಹಾಸ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆ ನಡೆಸಲಾಗುತ್ತಿದೆ. ಆಗಸ್ಟ್ 19ರಂದು ನಡೆಯುವ ಗೋಕುಲಾಷ್ಟಮಿಯ ನಿಮಿತ್ತ ಸಿರಿಸಿಯ ಇತಿಹಾಸ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ರಾತ್ರಿ 9 ಗಂಟೆಗೆ ತೊಟ್ಟಿಲೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅಂದು ಬೆಳಿಗ್ಗೆ 6 ಗಂಟೆಯಿಂದ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ತುಳಸಿ ಅರ್ಚನೆ, ಸರ್ವಾಲಂಕಾರದೊಂದಿಗೆ ತ್ರಿಕಾಲ ಪೂಜೆ ಮಾಡಿ ನಾಡಿನ ಜನರ ಅಭಿವೃದ್ಧಿಗೆ ಸಂಕಲ್ಪ ಮಾಡಲಾಗುವುದು ಹಾಗೂ ದೇವಾಲಯದ ನವೀಕರಣದಲ್ಲಿ ಪಾಲ್ಗೊಂಡ ದಾನಿಗಳ ಕುಟುಂಬದ ಬಗ್ಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದೆಂದು ದೇವಸ್ಥಾನದ ಮುಕ್ತೇಶ್ವರರು ತಿಳಿಸಿದ್ದಾರೆ. ದೇವಾಯ ಹೃದಯ ಪರಮಾತ್ಮೆ ಪ್ರಣತಕ್ಲೇಶನಾಶಾಯ ನಮೋ ನಮಃ. ಜಗದ್ವಂದ್ಯ ಶ್ರೀ ಗೋಪಾಲಕೃಷ್ಣ ದೇವರಲ್ಲಿ ಪ್ರಾರ್ಥನೆ ಮಾಡಿ 2022 ಶುಭ ಕೃತನಾಮ ಸಂವತ್ಸರದ್ದು ಕೃಷ್ಣ ಜನ್ಮೋತ್ಸವ, ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಈ ವರ್ಷ 2 ವರ್ಷ ನಮಗೆ ಕರೋನಾದಿಂದ ದೇವಸ್ಥಾನದಲ್ಲಿ ನಮ್ಮ ಸರ್ಕಾರದ ಆದೇಶದ ಪ್ರಕಾರ ನಮಗೆ ಅತ್ಯಂತ ವಿಜೃಂಭಣೆಯಿಂದ ಮಾಡಲಿಕ್ಕೆ ಆಗಲಿಲ್ಲಾಗಿತ್ತು. ಆದರೆ ಈ ವರ್ಷ ಶುಭಕೃತ ಸಂವತ್ಸರದ್ದು ನಾಡಿದ್ದು 19
ಆಗಸ್ಟ್ 2022ರಂದು ಶ್ರೀಕೃಷ್ಣನ ಜನ್ಮೋತ್ಸವ ನಾವು ಮಾಡಬೇಕಂತ ನಾವು ಎಲ್ಲ ಸಮಸ್ತರು ಶ್ರೀ ಪ್ರಕಾಶ್ ಕಾಮತ್ ಮುಕ್ತೇಶ್ವರು ಮತ್ತು ಸಮಸ್ತ 10 ಸಮಸ್ತರು ಹಾಗೂ ಸರ್ವ ಸದಸ್ಯರು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಾಡಿನ ಸಮಸ್ತರು ಒಳ್ಳೆಯದಾಗಬೇಕು. ಹಾಗೆ ಇಲ್ಲಿ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವರೆಲ್ಲರೂ ಮನಃಕಾಮನ ಸಿದ್ಧಿಯಾಗಬೇಕಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇವೆ. ತೊಟ್ಲು ಕಾರ್ಯಕ್ರಮ ಎಷ್ಟು ಗಂಟೆಗೆ, ಯಾವ ತಾರೀಕು? ರಾತ್ರಿ 9 ಗಂಟೆ ನಂತರ ನಾವು ತೊಟ್ಟಿಲೋತ್ಸವ ಅಂತ ಪೂಜೆ ಆಗ್ತದೆ. ಸಹಸ್ರನಾಮಾರ್ಚನೆ ಪೂರ್ವಕ ರಾತ್ರಿ ತೊಟ್ಟಿಲೋತ್ಸವ ಆಗ್ತದೆ. ಹಾಗಾಗಿ ಆ ವಿಶೇಷವಾದಂತಹ ತೊಟ್ಟಿಲೋತ್ಸವಕ್ಕೂ ಈ ಸಂತಾನ ಇಚ್ಛೆ ಇದ್ದವರು ತೊಟ್ಟಿಲೋತ್ಸವ ಮಾಡುವಂತ ಪದ್ಧತಿ ಇದೆ. ಅದರದ್ದು ಭಕ್ತರು ಮಹಾಶಯರು, ಅದರ ಭಕ್ತ ಮಹಾಜನರು ಅದರ ವಿಶೇಷ ಅನುಗ್ರಹ ಪಾತ್ರ ಆಗಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಮಳೆಯ ಕೆಸರಾಟದ ನಡುವೆಯೂ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಲಯ ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಮನುಷ್ಯ ದೈಹಿಕವಾಗಿ ಸದೃಢನಾದಾಗ ಮಾತ್ರ ಎಲ್ಲಾ ಕ್ಷೇತ್ರದಲ್ಲಿ ಗೆಲುವು ಪಡೆಯಲು ಸಾಧ್ಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಸ್ ಹೆಗಡೆ ಹೇಳಿದರು. ಅವರು ಜಿಲ್ಲಾ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಪ್ರಸಕ್ತ ಸಾಲಿನ ದಾಸನಕೊಪ್ಪ, ಬಿಸಲಕೊಪ್ಪ, ದಮ್ಮನ್ಬೈ ಕ್ಲಸ್ಟರ್ಗಳ ಪ್ರಾಥಮಿಕ ಶಾಲಾ ಮಕ್ಕಳ ವಲಯ ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡುತ್ತಾ, ಕ್ರೀಡೆಯಿಂದ ದೈಹಿಕ ಆರೋಗ್ಯ ಹೆಚ್ಚುವುದರ ಜೊತೆಗೆ ಮಾನಸಿಕ ನೆಮ್ಮದಿಯೂ ಹೆಚ್ಚಾಗುತ್ತದೆ ಎಂದರು. ಕೊರೋನಾ ಕಾರಣದಿಂದ 2 ವರ್ಷ ಕ್ರೀಡಾ ಚಟುವಟಿಕೆಗಳಿಂದ ದೂರ ಉಳಿದಿದ್ದ ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಉಲ್ಲಾಸದಿಂದ ಪಾಲ್ಗೊಳ್ಳಬೇಕು ಎಂದರು. ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಬಿವಿ ಗಣೇಶ್ ಅವರು ವಹಿಸಿದ್ದರು. ವೇದಿಕೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸುರೇಶ್ ಪಟ್ಗಾರ್, ತಾಲೂಕಾ ಶಿಕ್ಷಣ ಸಮನ್ವಯಾಧಿಕಾರಿ ದಿನೇಶ್ ಶೇಟ್, ಶಿಕ್ಷಣ ಸಂಯೋಜಕರಾದ ಸತೀಶ್ ಮಡಿವಾಳ್, ಎಂಕೆ ನಾಯ್ಕ್, ಶಿಕ್ಷಕರಾದ ರಾಜನ್ ನಾಯಕ್, ಶಾರದಾ ಕುಂದಾಪುರ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ದೇವಿದಾಸ್ ನಾಯಕ್ ನೆರವೇರಿಸಿದರು. ದೈಹಿಕ ಶಿಕ್ಷಣ ಶಿಕ್ಷಕರು ಕ್ರೀಡಾಕೂಟದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. 3 ಕ್ಲಸ್ಟರ್ಗಳ ಸುಮಾರು 70ಕ್ಕೂ ಅಧಿಕ ಶಾಲೆಗಳಿಂದ ಬಂದ ವಿದ್ಯಾರ್ಥಿಗಳು ಕಬಡ್ಡಿ, ಖೋ ಖೋ, ವಾಲಿಬಾಲ್ ಸೇರಿದಂತೆ ವೈಯಕ್ತಿಕ ಆಟಗಳಲ್ಲಿ ಪಾಲ್ಗೊಂಡಿದ್ದರು. ವಯೋಮಿತಿಯೊಳಗಿನ ಬಿಸುಕೊಪ್ಪ ವಲಯ ಮಟ್ಟದ ಕ್ರೀಡಾ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಾಗೆ ಪ್ರತಿಯ ಬಾಲಕಿಯರ ಉದ್ದೇಶದ ಪ್ರಾರಂಭ ಆಗ್ತಾ ಇದೆ. ನಮ್ಮ ಒತ್ತಲ ಶಾಲೆ ಎಸ್ಎಂಸಿ ಅಧ್ಯಕ್ಷರು ವೇದಿಕೆಯಲ್ಲಿ ಬರಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಶಿಕ್ಷಕರು ಗಮನಿಸಬೇಕು. ಬಾಲಕಿಯರ ಉದ್ದೇಶ ನಾವು ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಮತ್ತು ದೈಹಿಕ ಸದೃಢವಾಗಿದ್ದಲ್ಲಿ ಮಾತ್ರ ನಾವು ಉನ್ನತವಾದಂತಹ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕಾಮನ್ವೆಲ್ತ್ ನಲ್ಲಿ ನಾವು ಅನೇಕ ಪದಕಗಳನ್ನು ಬಾಚಿಕೊಂಡಿದ್ದೇವೆ. ಹಾಗೆ ಬಾಚಿಕೊಂಡವರಲ್ಲಿ ಎಲ್ಲ ಈ ಗ್ರಾಮೀಣ ಮಟ್ಟದಿಂದ ಹೋದಂತಹ ಪ್ರತಿಭೆಗಳೇ ಆಗಿರ್ತಾರೆ. ಆದ್ದರಿಂದ ಇಲ್ಲಿ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಕ್ರೀಡೆಯಲ್ಲಿ ಭಾಗವಹಿಸಿ ಆ ಮನೋಭಾವವನ್ನು ಬೆಳೆಸಿಕೊಳ್ಳುವುದೇ ಅತ್ಯಂತ ಮುಖ್ಯವಾದಂತಹ ಉದ್ದೇಶ. ತಾವೆಲ್ಲರೂ ಕ್ರೀಡಾ ಮನೋಭಾವದಿಂದ ಸ್ಪರ್ಧಿಸಿ ನಿಯಮಾವಳಿಗಳನ್ನ ಮೀರದೆ ಆ ಚೌಕಟ್ಟಿನಲ್ಲಿ ನಾವು ನಮ್ಮ ಯಶಸ್ಸನ್ನು ಗಳಿಸೋಣ ಅನ್ನುವಂತಹ ಮಾತನ್ನು ಹೇಳ್ತಾ, ಕಾರವಾರದ ಹಬ್ಬವಾಡದ ಇಸ್ಕಾನ್ ದೇವಾಲಯದಲ್ಲಿ ಶ್ರೀಕೃಷ್ಣಾಷ್ಟಮಿಯನ್ನು 5 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಸಲು ನಿರ್ಧರಿಸಲಾಗಿದೆ ಎಂದು ಇಸ್ಕಾನ್ನ ಪ್ರಮುಖ ದಾಮೋದರ್ ತಿಳಿಸಿದ್ದಾರೆ. ಕಾರವಾರ ನಗರದ ಹುಬ್ಬುವಾಡದಲ್ಲಿರುವ ಇಸ್ಕಾನ್ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವು ಈ ಬಾರಿ 5 ದಿನಗಳವರೆಗೆ ವಿಜೃಂಭಣೆಯಿಂದ ನಡೆಯಲಿದ್ದು ಆಗಸ್ಟ್ 16ರಿಂದ ಆರಂಭಗೊಂಡಿದೆ. ಈ ಬಗ್ಗೆ ಬುಧವಾರ ಇಸ್ಕಾನ್ನ ಪ್ರಮುಖರಾದ ದಾಮೋದರ್ ಲೀಲಾದಾಸ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದರು. ಆಗಸ್ಟ್ 18ರವರೆಗೆ ಪ್ರತಿದಿನ ಸಂಜೆ 6:30ಕ್ಕೆ ಆರತಿ ಹಾಗೂ ಕೀರ್ತನೆ, 6:45ರಿಂದ ಮುಂಬೈನ ಅನಂತ ಕೃಷ್ಣದಾಸ ಗೋಸ್ವಾಮಿ ಮಹಾರಾಜ ಅವರಿಂದ ಕೃಷ್ಣ ಕಥೆ ನಡೆಯಲಿದ್ದು ರಾತ್ರಿ 8:45ಕ್ಕೆ ಎಲ್ಲಾ ಭಕ್ತಾದಿಗಳಿಗೆ ಅನ್ನದಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಆಗಸ್ಟ್ 19ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಬೆಳಗ್ಗೆ 5ರಿಂದ 8 ಗಂಟೆಯವರೆಗೆ ಮಂಗಳಾರತಿ, ತುಳಸಿ ಆರತಿ, ಜಪ, ದರ್ಶನ, ಆರತಿ ಹಾಗೂ ಗುರುಪೂಜೆಗಳು ನಡೆಯಲಿವೆ. 8ರಿಂದ 10 ಗಂಟೆಯವರೆಗೆ ಶ್ರೀ ಕೃಷ್ಣ ಕಥೆಯ ಪ್ರವಚನ ನಡೆಯಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಇಸ್ಕಾನ್ ಪ್ರಮುಖರಾದ ಮಹೇಶ್ ಹರಿಕಾಂತ್, ಐತಾಳಿ ಪದ್ಮನಾಭ, ಗೋವಿಂದ ದತ್ತದಾಸ್ ಉಪಸ್ಥಿತರಿದ್ದರು. उनके बचपन में किस प्रकार कोलकाता शहर में अंग्रेज लोग भी
श्री कृष्ण जन्माष्टमी में भाग लिया करते थे। और हम ये भी देखते हैं आज भी भारतवर्ष में जाति धर्म वर्ण निर्विशेष में, चाहे हिंदू हो, मुसलमान हो, क्रिश्चियन हो, कोई भी जाति व्यक्ति हो, श्री कृष्ण जन्माष्टमी में हर एक व्यक्ति भाग लेते हैं और भगवान कृष्ण की आशीर्वाद को दीक्षा करते हैं। तो हमारे लिए सौभाग्य से बड़े धूमधाम से 5-6 दिन के इस महोत्सव को आयोजित की गई है। 16 तारीख से कृष्ण कथा 20 तारीख तक रखा गया है, जिसके लिए अंतर्राष्ट्रीय कृष्ण भावनामृत संघ अर्थात इस्कॉन के एक बहुत बड़े वरिष्ठ भक्त या सन्यासी जिनके नाम है परम पूज्य अनंत ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿ ಶ್ರಾವಣ ಮಾಸದ ಕಾರ್ಯಕ್ರಮಗಳು. ಶ್ರಾವಣ ಮಾಸದ ಪ್ರಯುಕ್ತ ಜುಲೈ 29ರಿಂದ ಆಗಸ್ಟ್ 26ರವರೆಗೆ ದೇವಸ್ಥಾನದ ಸಭಾಮಂಟಪದಲ್ಲಿ ಲಲಿತ ಸಹಸ್ರನಾಮ, ಭಜನೆ, ಕೀರ್ತನೆ, ಪ್ರವಚನ, ಗಾಯನ, ಸುಗಮ ಸಂಗೀತ, ನಗೆಹಬ್ಬ, ಯಕ್ಷಗಾನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿ ಕೋರುವವರು ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ, ಬಾಬುದಾರರು, ಅರ್ಚಕರು, ಸಿಬ್ಬಂದಿಗಳು ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿ. ಸರ್ವರಿಗೂ ಆದರದ ಸ್ವಾಗತ. ಸಿರಿಸಿಯ ಮಾರಿಗುಡಿ ದೇವಾಲಯದ ಮುಂಭಾಗದಲ್ಲಿ ಬೇಡುತ್ತಿರುವ ತ್ರಿಮೂರ್ತಿ ಜಗಮ್ಮಂದಿರು ಕೂಡಿ ಬಾಳಿದರೆ ಸ್ವರ್ಗ ಸುಖ, ಕೂಡಿ ತಿಂದರೆ ಪರಮ ಸುಖ ಎನ್ನುವ ಸಂದೇಶವನ್ನು ತಮಗರಿವಿಲ್ಲದಂತೆಯೇ ಸಾರುತ್ತಿದ್ದಾರೆ. ಮೊದಲೊಂದು ಕಾಲವಿತ್ತು, ಬಡವನಿರಲಿ ಶ್ರೀಮಂತನಿರಲಿ ಒಬ್ಬರಿಗೊಬ್ಬರು ಹಂಚಿ ತಿನ್ನುತ್ತಿದ್ದರು. ಆದರೀಗ ಕಾಲ ಬದಲಾಗಿದೆ. ನಯಾ ಪೈಸೆಗೂ ಜೀವ ಬಿಡುವ ಕಾಲ ಬಂದಿದೆ. ನಾನೊಬ್ಬನೇ ಹಣ ಅಂತಸ್ತು ಗಳಿಸಬೇಕೆನ್ನುವ ಹುಚ್ಚು ಆಸೆಯಲ್ಲಿ ಜನರ ಪ್ರೀತಿ ವಿಶ್ವಾಸ ಕಳೆದುಕೊಂಡು ಕೊನೆಯಲ್ಲಿ ಕಾಲನದ ಕರೆಯಲ್ಲಿ ಅಂತ್ಯವಾಗುತ್ತಿದ್ದಾನೆ. ಇದಕ್ಕೆಲ್ಲ ಅಪವಾದ ಎಂಬಂತಿದ್ದಾರೆ ಶಿರಸಿಯ ಮಾರಿಗುಡಿ ದೇವಾಲಯದ ಎದುರು ಪ್ರತಿನಿತ್ಯ ಬೇಡಲು ಬರುತ್ತಿರುವ ತ್ರಿಮೂರ್ತಿ ಕಡು ಬಡತನದ ಜೋಗಮ್ಮದಿರು. ಇವರ ಹೆಸರು ದ್ಯಾಮವ್ವ, ಗಂಗವ್ವ ಹಾಗೂ ತಿಮ್ಮವ್ವ. ಇವರು ತಮಗೆ ಅರಿವಿಲ್ಲದೆಯೇ ಜಗತ್ತಿಗೊಂದು ಸ್ಪಷ್ಟವಾದ ಸಂದೇಶ ನೀಡುತ್ತಿದ್ದಾರೆ. ಅದೇನೆಂದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಹಂಚಿ ತಿಂದರೆ ಪರಮ ಸುಖ ಎಂದು. ಹಣ ಅಂತಸ್ತಿಗಾಗಿ ಕಚ್ಚಾಡುತ್ತಿರುವ ಇಂದಿನ ಜಗತ್ತಿನಲ್ಲಿ ಈ ಸಂದೇಶವನ್ನು ನಾವು ಭಿಕ್ಷುಕರಿಂದ ಕಲಿಯಬೇಕಾಗಿರುವುದು ನಮ್ಮ ದುರ್ದೈವವೇ ಸರಿ. ಈ ಮೂವರು ಜೋಗಮ್ಮಂದಿರು ಒಂದೇ ಕುಟುಂಬದವರಲ್ಲ, ಸಂಬಂಧಿಗಳೂ ಅಲ್ಲ. ಆದರೆ ಬೇಡಿ ಬಂದ ಹಣದಲ್ಲಿ, ಆಹಾರದಲ್ಲಿ ಎಷ್ಟೇ ಕಷ್ಟ ಬಂದರೂ ಹಂಚಿ ತಿನ್ನುವ ಗುಣ ಬೆಳೆಸಿಕೊಂಡಿದ್ದಾರೆ. ಬೇಡುವಾಗ ಒಬ್ಬರಿಗೆ ಸಿಗಬಹುದು, ಇನ್ನೊಬ್ಬರಿಗೆ ಸಿಗದೇನೆ ಇರಬಹುದು. ಸಿಕ್ಕವರು ಸಿಗದಿದ್ದವರಿಗೆ ಕೊಟ್ಟು ತಿನ್ನುತ್ತಿದ್ದಾರೆ ಮತ್ತು ಅದರಲ್ಲಿ ತೃಪ್ತಿ ಪಟ್ಟಿಕೊಳ್ಳುತ್ತಿದ್ದಾರೆ. ಇದನ್ನು ಮಾರಿಗುಡಿ ದೇವಸ್ಥಾನದ ಬಳಿ ಇರುವ ಅಂಗಡಿದಾರ ಪುಟ್ಟು ಎಂಬುವರು ಪ್ರತ್ಯಕ್ಷವಾಗಿ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ರಾಜ್ ನ್ಯೂಸ್ ಕರಾವಳಿಗೆ ತಾವೇ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ನೋಡಿ. ನೀವು ಹಿಂಗೆ ಏನೇ ಕೊಟ್ಟರೆ, ಯಾರು ಏನೇ ಕೊಟ್ಟರೆ ಹಿಂಗೆ ಹಂಚ್ಕೊಂಡು ತಿಂತೀರಿ? ಹಾಂ. ನೀವು ಎಷ್ಟು ವರ್ಷದಿಂದ ಬಿಡ್ತಾ ಇದ್ದೀಯಮ್ಮ ಇಲ್ಲಿ? ಭಾಳ ಅಂದ್ರೆ ಒಂದು 10 ವರ್ಷ ಆಯ್ತಾ? ನೀವು ಎಷ್ಟು ವರ್ಷ ಆಯ್ತು ನಿಮ್ಮದು? 5ನೇ ವರ್ಷ. ಈಗ ನೀವೇನು ತಿಂದರೂ ಹಂಚ್ಕೊಂಡು ತಿಂತೀರಿ? ಯಾರು ಏನೇ ಕೊಟ್ಟರು? ಹೌದಲ್ಲ. ಮೊದಲಿಂದನೂ ಹಂಗೇನಾ ಅಥವಾ? ಹೌದಲ್ಲ. ಈಗ ಯಾರು ಏನೇ ಕೊಟ್ಟರು ನೀವು ಹಂಚ್ಕೊಂಡು ತಿಂತೀರಿ? ನಿಮ್ಮ ಯಾರಿಗೆ ಒಬ್ರು ಕೊಟ್ಟರು ನೀವು 3 ಜನ ಹಂಚ್ಕೊಂಡು ಖುಷಿ ಕಾಣುತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.